ನಮಸ್ಕಾರ ಕರ್ನಾಟಕ ಎಲ್ಲ ಹೆಂಗಿದ್ದೀರಪ್ಪೋ. ಸೊ ಇದು ನಮ್ಮ ಚಾನಲ್ದು ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಈ ಚಾನಲಲ್ಲಿ ನಾನು ನಿಮಗೆ ದೊಡ್ಡ ಮಿತ್ನ ಬಸ್ಟ್ ಮಾಡ್ತಿದ್ದೀನಿ. ಲೈಕ್ ದೆವ್ವ ಇದೆ, ಇಲ್ಲ ದೇವರಿದೆ, ಇಲ್ಲ ಈ ಪ್ಲೇಸಲ್ಲಿ ದೆವ್ವ ಇದೆ, ಈ ಪ್ಲೇಸಲ್ಲಿ ದೇವರಿದ್ದಾನೆ. ಆ್ಯಕ್ಚುಲಿ ನಾನು ದೇವ್ರು ನಂಬ್ತೀನಿ, ನಾನು ಶಿವನ ದೊಡ್ಡ ಭಕ್ತ ಕೂಡ. ಸೊ ನಾನು ಕೂಡ ಆ್ಯಕ್ಚುಲಿ ಪಾಸಿಟಿವ್ನೆಸ್ಸು ನೆಗೆಟಿವ್ನೆಸ್ಸು ಇದ್ರ ಮೇಲೆ ನನಗೆ ನಿಜವಾಗ್ಲೂ ನಂಬಿಕೆ ಇಲ್ಲ. ಯಾಕಂದರೆ ನಾವು ಏನು ಎಫರ್ಟ್ ಹಾಕ್ತೀವಿ, ನಾವೇನು ಹಾರ್ಡ್ ವರ್ಕ್ ಮಾಡ್ತೀವಿ, ಅದು ನಮಗೆ ವಾಪಸ್ ಸಿಗುತ್ತೆ. ಈಗ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಓದಿದ್ರೆ ಅದನ್ನೇ ತಾನೇ ಬರಿತೀವಿ. ಈಗ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗಿ ಬರೆದ್ರೆ ಏನು ಸಿಗುತ್ತೆ? ಝೀರೋನೇ ಬರುತ್ತೆ ತಾನೇ. ಅಫ್ಕೋರ್ಸ್ ಝೀರೋ ಬರುತ್ತೆ. ಸೊ ನಾನಿವತ್ತು ಏನು ಚಾಲೆಂಜ್ ತೊಗೊತಿದ್ದೀನಿ ಅಂದರೆ 100 ಡೇಸ್ ಏನಿದೆ, ಸೊ ಆ 100 ಡೇಸಲ್ಲಿ ನಾನು ದೆವ್ವ ತೋರಿಸ್ತೆ. ಇನ್ ಕೇಸ್ ದೆವ್ವ ಸಿಗಲಿಲ್ಲ, ನೋಡಲಿಲ್ಲ, ನಾನು ಕೂಡ ನಂಬ್ತಿಲ್ಲ. ಈಗ ದೆವ್ವ ನನ್ನ ಕಾಣಲಿಲ್ಲ ಅಂದರೆ, ನಾನು ನಿಮಗೆ ತೋರಿಸ್ಲಿಲ್ಲ ಅಂದರೆ, ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಅರ್ಥ ಮಾಡ್ಕೊತೀನಿ, ದೆವ್ವ ಎಕ್ಸಿಸ್ಟೇ ಇಲ್ಲ. ಓಕೆ ಅಲ್ಲ ಬ್ರೋ, ಏನು ಹೇಳ್ತೀಯ? ಅದು ನಮಗೆ ಎಕ್ಸೈಟ್ಮೆಂಟ್ ಇದೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ, ಅವರು ಎಲ್ಲ ತೋರಿಸ್ತಾರೆ ಹಿಂಗೈತೆ ಹಂಗೈತೆ ಅಂತಂದು. ಬಟ್ ನಾನು ರಿಯಲ್ ಆಗಿ ನೋಡಿಲ್ಲಲ್ಲ ಬ್ರೋ. ನಾನು ನೋಡೋ ತನಕನೂ ಬಟ್ ಅದು ನಂಬಲ್ಲ. ನಾನು ನೋಡೋ ತನಕ ನಂಬಲ್ಲ. ನಾನು ಕೂಡ ಬ್ರೋಸ್ ಗೈಸ್, ಈ ವಿಡಿಯೋದಲ್ಲಿ ಅಂದರೆ ನನ್ನ ಕಣ್ಣಿಂದ ನಾನೇನು ನೋಡ್ತೀನಿ, ನಾನು ನಿಮ್ಗೆ ಏನು ತೋರಿಸ್ತೀನಿ ಎಲ್ಲ ಜೆನ್ಯೂನ್ ಆಗಿರುತ್ತೆ. ಎಲ್ಲ ವಿಡಿಯೋ ಮಾಡಿಕೊಂಡೇ ತೋರಿಸ್ತೀನಿ. ನನಗೇನು ಇಂಟೆನ್ಷನ್ ಇಲ್ಲ ದೆವ್ವ ಇದೆ ಇಲ್ಲ. ಸೊ ಅದರಿಂದ ಸಾಕಷ್ಟು ಜನ ಓನಾಗಿ ಕ್ರಿಯೇಟ್ ಮಾಡಿ ತೋರಿಸ್ತಿದ್ದಾರೆ. ಬಟ್ ಅದು ನೀವು ನಮ್ಮದೇ ಇರ್ಬೋದು. ಬಟ್ ನಾವು ವಿಡಿಯೋ ಮಾಡ್ತಾನೆ ಐತೋ ಇಲ್ಲ ಅಂತ ತೋರಿಸ್ತೀವಿ ಅಷ್ಟೇ. ನಾವು ಇದೆ ಅಂತಾನೆ ತೋರ್ಸಕ್ ಹೋಗಲ್ಲ, ಐತೋ ಇಲ್ಲ ಅಂತ ತೋರಿಸ್ತೀವಿ. ಮತ್ತು ಹಾಂಟೆಡ್ ಪ್ಲೇಸ್ಗೆ ಹೋಗ್ತೀವಿ, ತೋರಿಸ್ತೀವಿ. ತುಂಬಾ ಜನ ಯೂಟ್ಯೂಬರ್ಸ್ ಎಲ್ಲ ಫೇಕ್ ಆಗಿ ಮಾಡ್ತಾರೆ, ದಾರ ಕಟ್ಟೆಲ್ಲ ಬಿಟ್ಟು ಕಳಿಸ್ತಾರೆ. ಬ್ರೋ, ನಾನು ತುಂಬಾ ವಿಡಿಯೋಸಲ್ಲಿ ನೋಡಿದ್ದೀನಿ, ದೆವ್ವ ಮತ್ತೆ ಭೂತ ಏನು ತೋರಿಸ್ತಾರೆ ಅದು ವೈಟ್ ಸ್ಯಾರಿಲೇ ಏನಕ್ಕೆ ಇರುತ್ತೆ ಬೇರೆ ಅಬ್ಸರ್ವ್ ಮಾಡಿದ್ಯಾ? ಈಗ ನೋಡು 5G 6G ಬರ್ತಿದೆ ಬೇರೆ ದೇಶದಲ್ಲೆಲ್ಲ. ಸೊ ದೆವ್ವ ಯಾಕೆ ಅಪ್ಡೇಟ್ ಆಗಿಲ್ಲ? ವೈಟ್ ಬ್ಲ್ಯಾಕ್ ಬೇರೆ ಕಲರ್ ಬರ್ಬೋದು, ರೆಡ್ ಎಲ್ಲೋ ಸಾಕಷ್ಟು ಕಲರ್ ಇದಾವೆ. ಹೌದೌದು, ಎಲ್ಲ ಕಲರ್ ಇದಾವೆ. ಇದೊಂದು ಮತ್ತೆ ದೆವ್ವ ಕಾಲು ಉಲ್ಟಾ ಇರುತ್ತೆ, ಸೀದಾ ಇರುತ್ತೆ. ಮತ್ತೆ ಇನ್ನು ತುಂಬಾ ಏನೇನೋ ಹೇಳ್ತಾರೆ. ಬಟ್ ನನಗೆ ನಂಬಿಕೆ ಇಲ್ಲ ಆ್ಯಕ್ಚುಲಿ. ನಾನು ನೋಡಬೇಕು, ಅಫ್ಕೋರ್ಸ್ ನಾನು ನೋಡ್ತೀನಿ. ಇನ್ ಕೇಸ್ ಇರೋದೇ ಆದರೆ ನಾನು ನಿಮಗೂ ಕೂಡ ತೋರಿಸ್ತೇನೆ. ನಾನು ನಂಬೋದಾದರೆ ನಾನು ಡೈರೆಕ್ಟಾಗಿ ನಿಮಗೂ ತೋರಿಸ್ತೇನೆ. ನಮ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇನ್ ಕೇಸ್ ತುಂಬ ಜನ ಹೇಳ್ತಾರೆ, ಲೈಕ್ ಸ್ಮಶಾನದಲ್ಲಿ ಕೂತ್ಕೊಂಡು ಚಿಕನ್ ಬಿರಿಯಾನಿ ಎಲ್ಲ ತಿಂದರೆ ದೆವ್ವ ಕೂಡ ಹಿಂದೆ ಬರುತ್ತೆ. ಸ್ಮಶಾನಕ್ಕೆ ರಾತ್ರಿ ಹೊತ್ತು ಹೋಗ್ಲೇಬಾರ್ದು, ನೆಗೆಟಿವಿಟಿ ಬರುತ್ತೆ, ಆ ವೈಬ್ ಇರುತ್ತೆ, ಈ ವೈಬ್ ಇರುತ್ತೆ, ಊಜಾ ಇರುತ್ತೆ. ನೋಡೇ ಬಿಡೋಣಲ್ಲ, ಹೋಗಿ ನೋಡೋಣ, ಮತ್ತೆ ಅವ್ರಿಗೂ ತೋರ್ಸೋಣ. ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಇದೀವಿ, ಅವರು ಇದ್ದಾರೆ. ನಮ್ಕಿನ ಎಕ್ಸೈಟ್ಮೆಂಟ್ ಅಲ್ಲಿ ಅವರು ಇದ್ದಾರೆ. ಕಮೆಂಟ್ ಮಾಡಿ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಕಮೆಂಟ್ ಮಾಡಿ. ನಮ್ಮ ಬರೋ ವಿಡಿಯೋಸಲ್ಲಿ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೇನೆ. ಸೊ ನಾನು ನಿಮಗೆ ಇನ್ ಕೇಸ್ ಇದ್ದರೆ ಅಫ್ಕೋರ್ಸ್ ತೋರಿಸ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ದೆನ್ ಬೆಲ್ ಐಕಾನ್ ಆನಲ್ಲಿ ಇಡಬೇಕು. ಯಾಕಂದರೆ ನಾವು ಡೈಲಿ ಅಪ್ಲೋಡ್ ಮಾಡೋ ವಿಡಿಯೋ ಎಲ್ರಿಗಿನ ಮೊದಲು ನಿಮಗೆ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ನೀವು ಫಾಲೋ ಮಾಡಿ. ದೆನ್ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಯೂಟ್ಯೂಬಲ್ಲಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಎರಡರಲ್ಲೂ ಬಿಡ್ತಾ ಇದ್ದೀನಿ. ಇವತ್ತು ಡೇಟ್ 23 ಜಾನ್ 2026. ಸೊ ಇವತ್ತೇ ವಿಡಿಯೋ ಬರುತ್ತೆ. ಇಲ್ಲಾಂದ್ರೆ ತಪ್ಪದ್ರೆ ನಾಳೆ ಬರುತ್ತೆ, 24th ಬರ್ಬೋದು. ಇನ್ ಕೇಸ್ ನಾನು ಇನ್ನೂ ಚಾನಲ್ ಕೂಡ ಓಪನ್ ಮಾಡಿಲ್ಲ. ಸೊ ಫಸ್ಟ್ ವಿಡಿಯೋ ನಾನು ಬ್ರೋ ಡಿಸ್ಕಷನ್ ಮಾಡಿದ್ರು, ಬ್ರೋ ಈ ಥರ ಇದೆಯಾ ಆ ಥರ ಇದೆಯಾ. ಆ್ಯಕ್ಚುಲಿ ನಾನು ಬಿಗ್ ಫ್ಯಾನ್ ಆಫ್ ಗೌರವ್ ತಿವಾರಿ. ಸೊ ಇಸ್ ದ ಫಸ್ಟ್ ಇನ್ವೆಸ್ಟಿಗೇಟರ್. ಅಂದರೆ ಇಂಡಿಯಾದಲ್ಲಿ ಅವರೊಬ್ರು ಇನ್ಸ್ಟಿಟ್ಯೂಟೇ ಓಪನ್ ಮಾಡಿದ್ರು. ಗೊತ್ತಲ್ಲ ಅವ್ರ ಡೆತ್ ಎಲ್ಲ ಯಾವ ಥರ ಆಯಿತು ಅಂತ. ಸೊ ನಾನು ಅಂಥವನ್ನೆಲ್ಲ ನೋಡಿದ್ರೆ ನನಗೊಂಥರ ಆ್ಯಕ್ಚುಲಿ ನಮ್ಗೆ ಚಿಕ್ಕ ವಯಸ್ಸಿಂದ ಇತ್ತು. ನಮ್ಮ ಅಜ್ಜಿ ನಾನು ಮಲ್ಕೊಬೇಕಾರೆಲ್ಲ ಈ ಥರ ಗೋಸ್ಟ್ ಸ್ಟೋರೀಸ್ ಹೇಳ್ತಿದ್ರು, ಅಂದರೆ ದೆವ್ವದ ಕತೆ ಹೇಳ್ತಿದ್ರು. ಗೊತ್ತಲ್ಲ, ಅಜ್ಜಿದಿರ ಹತ್ರ ಎಲ್ಲ ಬೆಳೆದವ್ರಿಗೆ ಗೊತ್ತಿರುತ್ತೆ. ರಾತ್ರಿ ಹೊತ್ತು ಮಲಗ್ಲಿಕ್ಕೆ ನಂದು ಕತೆ ಹೇಳ್ತಾ ಇರ್ತಾರೆ. ನಾನು ಪ್ರತಿ ಸಲ ಕೇಳ್ತಿದ್ದೆ ನಮ್ಮ ಅಜ್ಜಿಗೆ, ಲೈಕ್ ಈ ಥರ ನೀನು ಕೇಳಿದ್ಯಾ ಇನ್ಸಿಡೆಂಟ್, ನಿಜಾನ ಅದು? ನಮ್ಮ ಅಜ್ಜಿ ಪ್ರತಿ ಸಲನೂ ಹೇಳ್ತಿದ್ಲು ಅದು ನಿಜವಾಗ್ಲೂ ಇದೆ ಅಂತ. ಸೊ ಅದೇ ಕ್ಯೂರಿಯಾಸಿಟಿ, ಅದೇ ಇಂಟೆನ್ಷನಲ್ಲಿ ನಾನಿದ್ದೀನಿ. ಸೊ ನಾನು ನೋಡಲೇಬೇಕು ಏನಾರ ಆಗಲಿ. ಇನ್ ಕೇಸ್ ನನಗೆ ಕಾಣ್ತು ಅಂದರೆ ಅದೇ ನನ್ನ
ಜರ್ನಿ ಆಗಿರುತ್ತೆ. ಸೊ ನಾನು ದ ಬೆಸ್ಟ್ ಇನ್ವೆಸ್ಟಿಗೇಟರ್ ಆಫ್ ಇಂಡಿಯಾದಲ್ಲಿ ಇರ್ತೇನೆ. ಸೊ ನಾನು ಒಂದು ಕಂಪ್ನಿ ಓಪನ್ ಮಾಡಬೇಕು ಅಂತಿದ್ದೀನಿ, ಅಂದರೆ ಪ್ಯಾರಾ ನಾರ್ಮಲ್ ಇನ್ವೆಸ್ಟಿಗೇಷನ್ಸ್ ದೊಡ್ಡ ಕಂಪ್ನಿ ಓಪನ್ ಮಾಡಬೇಕು ಅಂತಿದ್ದೀನಿ ಇನ್ ದ ಇಯರ್ ಆಫ್ 32 ಇದು ನನ್ನ ದೊಡ್ಡ ಗೋಲ್ ಆಗಿರುತ್ತೆ. ಸೊ ಇನ್ 5 years ಮುಂಚೆನೇ ಹೇಳ್ತಿದೀವಿ ಅಂತ ಅನ್ಕೋಬೇಡಿ, ಅದು ನಮ್ಮ ಗೋಲ್ ಆಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಏನೇನು ಮಾಡಬೇಕು ಅದು ಮಾಡ್ತಿದ್ವಿ, ಆದ್ರೆ ನಾವು ಏನು ರೀಚ್ ಆಗ್ತೀವಿ ಅದನ್ನೇ ಮುಂಚೆನೇ ಹೇಳ್ತಿದ್ವಿ ನಿಮಗೆ. ಅಂದರೆ ಇದು ನನ್ನ ಹೇಮ್, ಇದು ನನ್ನ ಗುರು ಇಟ್ಟಿದ್ದೀನಿ. ನಾನು ಈಗ 2026, ಸೊ ನೆಕ್ಸ್ಟ್ 32 ವರ್ಷದೊಳಗೆ ನಾನು ಆ ಲೆವೆಲ್ಗೆ ಹೋಗಿರ್ಬೇಕು ಅಂತ ನಾನು ಇವಾಗಲೇ ಹೇಳ್ತಿದ್ದೀನಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಇವನು ಲಕ್ಕಿಂದ ಹೋದ ಹೀಗೆ ಬ್ರೋ ಎಲ್ಲ, ಬಟ್ ನನ್ನ ಡೆಸ್ಟಿನಿ ಅಲ್ಲಿದೆ. ಸೊ ಐ ವಾಂಟ್ ಟು ಹಿಟ್ ಇನ್ನು 5 years ವರ್ಷದಾಗ ನಂದೊಂದು 10 millions ಆಗಿರುತ್ತೆ. ಸೊ ಇದ್ರೊಳಗೇನೆ ಅದು ನಿಮ್ಮಿಂದ ನೀವು ಮಾಡಬೇಕು, ನಿಮ್ಮ ಸಹಕಾರದಿಂದ 10 million ಆಗುತ್ತೆ. ನಿಮ್ಮ ಐ ಥಿಂಕ್ ಒಂದು 200 ಲೈಕ್ಸ್ ಸಾಕು ಫಸ್ಟ್ ವಿಡಿಯೋ. ಅದಕ್ಕೆ ನಾನು ಜಾಸ್ತಿ ಬೇಕಾದ್ರೆ ಮಾಡಿ ಬೆಳೆಸಿ ಎಂತೆಂಥವ್ರನ್ನ ಬೆಳೆಸ್ತೀರಾ, ನಮ್ಮನ್ನು ಸ್ವಲ್ಪ ಬೆಳೆಸಿ. ಸೊ ಸಿಗುವ. ಸೊ ನನ್ನ ಮಗ ಸೈನಿಂಗ್ ಆಫ್.